ಶಿವಕುಮಾರ್ ಅವರು ರಾಜ್ಯದ ನೂತನ ಸಿಎಂ ಆಗಿ ಪದಗ್ರಹಣವನ್ನು ಮಾಡಲಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಲವು ಗಣ್ಯರಿಗೆ ಆಹ್ವಾನವನ್ನ ನೀಡಲಾಗಿದೆ. ಸಿಎಂ ಪದಗ್ರಹಣಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಗಿದೆ. ದೇವೇಗೌಡರ ಜೊತೆಗೆ ಯಡಿಯೂರಪ್ಪ, ಬೊಮ್ಮಾಯಿ ಹಾಗೂ ಶೆಟ್ಟರ್, ಸದಾನಂದ ಗೌಡ, ವೀರಪ್ಪ ಮೊಯ್ಲಿ ಹಾಗೆ ಹಲವರಿಗೆ ಈ ಒಂದು ಆಹ್ವಾನ ಹೋಗಿರುವಂತದ್ದು. ಕೇರಳಂನ ಸಿಎಂ ಸತೀಶನ್ ಹಾಗೆ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ, ಡಿಸಿಎಂ ಬಟ್ಟಿ ವಿಕ್ರಮ ಮಲ್ಲು ಹಾಗೆ ಹಿಮಾಚಲ ಸಿಎಂ ಸುಖ್ವೀಂದರ್ ಸಿಂಗ್, ಡಿಸಿಎಂ ಮುಖೇಶ್, ರಾಜಸ್ಥಾನದ ಎಕ್ಸ್ ಸಿಎಂ ಅಶೋಕ್ ಗೆಹ್ಲೋಟ್, ಆಂಧ್ರದ ಶರ್ಮಿಳಾ ರೆಡ್ಡಿ ಸೇರಿ ಒಟ್ಟು 35 ವಿವಿಐಪಿಗಳಿಗೆ ಆಮಂತ್ರಣವನ್ನ ನೀಡಲಾಗಿದೆ. ಹಾಗಾಗಿ ಇವತ್ತು ನೆರವೇರುವಂತಹ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಅತಿಥಿಗಳು, ಮುಖ್ಯ ಅತಿಥಿಗಳು ಆಗಮಿಸ್ತಾರೆ ಅನ್ನುವಂಥ ಕುತೂಹಲ ಕೂಡ ಇದೆ. ಈಗಾಗಲೇ 35ಕ್ಕೂ ಹೆಚ್ಚು ವಿವಿಐಪಿಗಳಿಗೆ ಆಮಂತ್ರಣ ಹೋಗಿರುವಂತಹ ಕಾರಣ ಇವರ ಪೈಕಿ ಯಾರೆಲ್ಲ ಆಗಮಿಸ್ತಾರೆ ಅನ್ನೋದನ್ನ ಇನ್ನೂ ಕೂಡ ಕಾದು ನೋಡಬೇಕಾಗಿದೆ. ಇಲ್ಲಿ ದೇವೇಗೌಡರಿಗೆ, ಮಾಜಿ ಪ್ರಧಾನಿ ದೇವೇಗೌಡರಿಗೆ ಮುಖ್ಯ ಅತಿಥಿಯಾಗಿ ಆಹ್ವಾನ ಹೋಗಿರುವಂಥದ್ದು ಸಿಎಂ ಪದಗ್ರಹಣ ಕಾರ್ಯಕ್ರಮದಲ್ಲಿ. ಹಾಗಾಗಿ ಇವರ ಜೊತೆಗೆ ಇಷ್ಟೊಂದು ಜನರಿಗೆ ಆಹ್ವಾನ ಹೋಗಿರುವಂಥದ್ದು. ಹಾಗಾಗಿ ಬೇರೆ ಬೇರೆ ರಾಜ್ಯಗಳಿಂದ ಯಾರೆಲ್ಲ ಆಗಮಿಸಲಿದ್ದಾರೆ, ಯಾವ ರಾಜ್ಯಗಳ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆಗಮಿಸಲಿದ್ದಾರೆ ಅನ್ನುವಂಥ ಕುತೂಹಲ ಇದೆ. ಹಾಗಾಗಿ ಈ ಒಂದು ಮಹತ್ವದ ಕ್ಷಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಆ ಒಂದು ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ಹಾಗಾಗಿ ಆ ಕ್ಷಣವನ್ನ ಯಾರೆಲ್ಲ ಸಾಕ್ಷಿಯಾಗಲಿದ್ದಾರೆ ಆ ಕ್ಷಣಕ್ಕೆ ಅನ್ನುವಂಥದ್ದು ಕೂಡ ಈಗ ಕುತೂಹಲದಲ್ಲಿ ಇರುವಂಥದ್ದು. ಇಂದು ನಡೆಯುವಂಥ ಸಿಎಂ ಪದಗ್ರಹಣ ಕಾರ್ಯಕ್ರಮದಲ್ಲಿ ಈಗ ದೇವೇಗೌಡರಿಗೆ ಸೇರಿ ಒಟ್ಟು 35 ಜನರಿಗೆ ಏನು ಆಮಂತ್ರಣ ಹೋಗಿದೆ. ಇದರಲ್ಲಿ ಎಲ್ಲರೂ ಕೂಡ ಆಗಮಿಸ್ತಾರಾ? ಯಡಿಯೂರಪ್ಪ ಅವರಿಗೆ, ಬೊಮ್ಮಾಯಿ ಅವರಿಗೂ ಕೂಡ ಈ ಒಂದು ಆಹ್ವಾನ ಹೋಗಿದೆ, ಶೆಟ್ಟರ್ಗೂ ಕೂಡ ಹೋಗಿದೆ, ಸದಾನಂದ ಗೌಡರಿಗೆ ಹೋಗಿದೆ, ಹಾಗೆ ವೀರಪ್ಪ ಅವರಿಗೂ ಕೂಡ ಆಹ್ವಾನ ಹೋಗಿರುವಂಥದ್ದು. ಹಾಗಾಗಿ ಇವರ ಪೈಕಿ ಯಾರೆಲ್ಲ ಆಗಮಿಸ್ತಾರೆ ಅನ್ನುವಂಥದ್ದು ಕೂಡ ಈಗ ಇಷ್ಟೊಂದು ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು. ಹಾಗಾಗಿ ಈಗ ಬೇರೆ ಬೇರೆ ರಾಜ್ಯಗಳ ಸಿಎಂ ಡಿಸಿಎಂಗಳಿಗೂ ಕೂಡ ಆಹ್ವಾನ ಹೋಗಿದೆ. ಯಾರೆಲ್ಲ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.